ಇವಾಗ ನಮ್ಮ ಬಿ ಜೆ ಪಿಗೆ ಹುಚ್ಚುಗಳಿಗೆ ದಾವಣಗೆರೆಗೇನೆ 2 ದಿವಸ ಕತ್ತಿ ಹೊಡೆದ್ರು. ಮುಸ್ಲಿಮರೆಲ್ಲ ಬಿ ಜೆ ಪಿಗೆ ಓಟ್ ಹಾಕೋತಾರೆ. ಮೋದಿಯವರು 10 ವರ್ಷ ಆದರೂ ಇನ್ನೂ ಮುಸ್ಲಿಮ್ಗೆ ಆಗಿಲ್ಲ, ಅದಕ್ಕೆ ನಾವು ಮುಸಲ್ಮಾನರು ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ನಿನ್ನೆ ಸಿದ್ದರಾಮಯ್ಯವ್ರ ಬಳಿ ಹೋಗಿ ಪ್ಯಾಕೇಜ್ ಆಯಿತು, ಮುಗೀತು. ನೋಡ್ರಿ ಅವೇನಪ್ಪ ನೀವು ಉಳ್ಕಿಂದ ನಿಂತಲ್ಲ ಮುಸಲ್ಮಾನರ ಕ್ಯಾಂಡಿಡೇಟ 5, 10, 15, 100 ತೊಗೋತಾರೆ ನೋಡಕತ್ತಾರೆ. ನಮ್ಮಂಗೆ ಹಿಂದೂಗಳಂಗೆ ಹುಚ್ಚನು. ಬಿಜಾಪುರನಾಗ ಮುಸ್ಲಿಮ್ ಏರಿಯಾದಾಗ ಬೂತ್ ಅದಾವೆ, ನಮ್ಮ ಒಂದು 80 ಬೂತ್ ಅದಾವೆ. 99% ಮುಸ್ಲಿಮ್ರು ಅದಾರ. ಅಲ್ಲಿ ನನಗೆ ಎಷ್ಟು ಓಟ್ ಬೀಳ್ತಾ ಕೊಡ್ತೈತೆ 1, 2, 3. ಅವು ಎಲ್ಲರೂ ನಮ್ಮ ಹಿಂದೂಗಳು ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಮನೆ ಇರ್ತಾವಲ್ಲ, ಒಳಗೊಂದೊಂದು ಮನೆ ಸೇರಿರ್ತಾವೆ. ಅಂಥ ಒಂದು 2, 3 ಬಿದ್ದಾವೆ. ತೊಗೊಲಿ, ಯಡಿಯೂರಪ್ಪ ವಿಜೇಂದ್ರ ಹೋಗಿ ಮುಸಲ್ಮಾನರ ಏರಿಯಾದಾಗ ಅಡ್ಡಾಡಲಿ, ತೊಗೊಂಡು ಬರಲಿ ನೋಡೋಣ. ಲಾಕ್ಡೌನ್ ಯಾವ ಲಾಕ್ಡೌನ್ ಸರ್? ಇನ್ನೊಂದು ಸರ್ ಪ್ರಮುಖವಾಗಿ ಸರ್, ಇದು ಇರಾನ್ ಅವರು ಮೋದಿ ಅವರಿಗೆ ಇದು ಕೊಡಬೇಕು, ಮಾತುಕತೆಗೆ ಅವಕಾಶ ಕೊಡಬೇಕು, ಅವ್ರ ಭರವಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಮೋದಿಯವರು ಇವತ್ತು ವಿಶ್ವ ನಾಯಕರು. ಇಡೀ ಜಗತ್ತು ನರೇಂದ್ರ ಮೋದಿಯವ್ರನ್ನ ಅಮೇರಿಕಾ ಹಿಡಿದು ರಷ್ಯಾ ಹಿಡಿದು ಎಲ್ಲರೂ ಒಪ್ಕೊಂಡಾರ. ಮತ್ತು ಮೋದಿಯವ್ರ ಮ್ಯಾಗ ವಿಶ್ವಾಸ ಇದೆ. ಮತ್ತು ಭಾರತದ ಮ್ಯಾಗ ಯಾವಾಗಲೂ ವಿಶ್ವಾಸ. ನೋಡಿರಿ, ಇಲ್ಲಿ ಇಸ್ರೇಲ್ದವ್ರದ್ದು ವಿಶ್ವಾಸ ಗಳಿಸೀವಿ, ಇರಾನ್ದಾಗೂ ವಿಶ್ವಾಸ ಗಳಿಸೀವಿ, ಅಮೇರಿಕಾ ಜೋಡನೂ ದೋಸ್ತಿ ಐತಿ, ರಷ್ಯಾ ಜೋಡನೂ ದೋಸ್ತಿ ಐತಿ. ಅದು ನರೇಂದ್ರ ಮೋದಿಯವ್ರ ತಾಕತ್ತು. ಅದು ಏನು ಚಪ್ಪನ್ ನಿಂಚತ್ತೀವಲ್ಲ, ಮೋದಿಯವ್ರು ಅದಾರ ಅನ್ನೋದು ಈ ಹುಚ್ಚ ರಾಹುಲ್ ಗಾಂಧಿ ಅಂತವ್ರು ತಿಳ್ಕೊಬೇಕು. ಇದು ಪಾಕಿಸ್ತಾನದಾಗಿನ ಒಂದು ಗೌರ್ಮೆಂಟ್ ಇದ್ದಂಗೆ ಐತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಮನೆ ಬಜೆಟ್ ಓದಿರಲಿ ನೀವು, ಎಲ್ಲ ಅವರಿಗೆ ಅವ್ರ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾ ಅಂತ, ಅಲ್ಲಿಂದ ಎಲ್ಲ PSI ಇದು ಮುಸ್ಲಿಮರಿಗೆ ಟ್ರೈನಿಂಗ್ ಕೊಡ್ತಾ ಅಂತ, ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾ ಅಂತ, 100 CBSE ಸ್ಕೂಲ್ ಮಾಡ್ತಾ ಇರುತ್ತೆ, ಉರ್ದು ಶಾಲೆಗೆ ಪ್ರೋತ್ಸಾಹ ಕೊಡ್ತಾ ಇರುತ್ತೆ. ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಡುವಂಥ ಬಜೆಟ್ ಆಯಿತು. ಪಾಕಿಸ್ತಾನದಾಗೂ ಸಹಿತ ಇಟ್ಟು ಕೊಟ್ಟಿರಲಿಕ್ಕಿಲ್ಲ. ಇದು ದುರಂತ. ಇದು ಇಂಥ ಮುಖ್ಯಮಂತ್ರಿ ಆಗಿದ್ದು, ಇಂಥ ಸರ್ಕಾರ ಇದ್ದಿದ್ದು. ಈ ಸರ್ಕಾರ ಹೋಗ್ಬೇಕಾಯ್ತು ಕರ್ನಾಟಕದಾಗ. ಈ ಸರ್ಕಾರ ಹೋದ್ಮ್ಯಾಗ ಮಾಜಿ ಮುಖ್ಯಮಂತ್ರಿ ಮಗ ಬರಬಾರ್ದು, ಅದು ಒಂದು ಚಿಂತೆ ನಮಗೆ. ಅದಕ್ಕೆ ಯಾವ ರೀತಿ ಯಾವನೂ ಮಹಾಭ್ರಷ್ಟ, ಇವರು ಮಹಾಭ್ರಷ್ಟ, ಜನ ಏನು ಮಾಡ್ಬೇಕು ಅಲ್ಲಿಂದ? ಅದಕ್ಕೆ ಮ್ಯಾಗಿನವ್ರು ಅದಾರಲ್ಲ ಹೈಕಮಾಂಡ್ BJP ಅವರು. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇದ್ದಾಗನೇ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದತ್ತು BJPಗೆ. ಈಗೇನೋ ಒಂದು 50 ವರ್ಷದ ಏನೋ ಮಾಡ್ತಾ ಇರ್ತಲ್ಲಿ ಚಿತ್ರದುರ್ಗದಾಗ. ಏನಂತ ಹೇಳಿ ಮಾಡ್ತಾರೆ, ಕೆಲವೊಂದು ಇಟ್ಟು ದುಡ್ಡು ಮಾಡ್ಯಾರ, ಏನಾರು ಮಾಡಿ ತನ್ನ ಮಗನ್ನ ರಾಜಕೀಯ ಬ್ಲ್ಯಾಕ್ ಮೇಲ್. ಇದು ಅವರು 50 ವರ್ಷದ ರಾಜಕೀಯ ಏನು ಯಡಿಯೂರಪ್ಪನ ಮಾಡ್ಲಾಕತ್ತಾರಲ್ಲ, ಕೇಂದ್ರ ಹೈಕಮಾಂಡಿಗೆ ಬ್ಲ್ಯಾಕ್ ಮೇಲ್. ನನ್ನ ಮಗನ ನೀವೇನಾರು ತೆಗೆದ್ರೆ, ನನ್ನ ಮಗನ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡೋದಿದ್ದರೆ ಕರ್ನಾಟಕದಲ್ಲಿ ಲಿಂಗಾಯತರು ಓಟ್ ಹಾಕೋದಿಲ್ಲ, ನನ್ನ ಹಿಂದೆ ಲಿಂಗಾಯತರು ಅದಾರ, ಗುತ್ತಿಗೆ ಹಿಡ್ದಾನೆ ಯಡಿಯೂರಪ್ಪ. ಯಾರೂ ಇಲ್ಲ, ಸುಮ್ಮನೆ ಹವಾ ಅಲ್ಲೇ ಐತಿ ದಿಲ್ಲಿ ಒಳಗೆ. ಇಲ್ಲಿ ಯಾರು ಯಡಿಯೂರಪ್ಪನ ಯಾರು ಕೇಳ್ತಾರೆ? ಲಿಂಗಾಯತರು ಕೇಳೋದಿಲ್ಲ, ಯಾರು ಕೇಳೋದಿಲ್ಲ. ಏನು ಲಿಂಗಾಯತರಿಗೆ ಮಾಡಿದ್ದಾದ್ರೆ ಏನು? ಮಾನ್ಯ ವಿಧಾನಸಭಾದಾಗ ನಾನು ಹೇಳಿದಲ್ಲ, ರಕ್ತದಲ್ಲಿ ಬರೆದು ಕೊಡ್ತೀನಿ, ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಗಿಸ್ತೀನಿ ಅಂಥೇಳಿ ಮೊದಲು ಭಾಷಣ ಹೊಡೆದಿದ್ರು ನಮ್ಮ ಮುಂದೆ. ಮುಖ್ಯಮಂತ್ರಿ ಆದ್ಮೇಲೆ ದುಡ್ಡು ಎಲ್ಲಿ ಬರ್ತಾವ ಅಂತ ನನಗೆ ಕೇಳಿದ್ರು.